ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದ ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗಾದರೆ ಬನ್ನಿ, ನಾವೆಲ್ಲರ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಸಂದೇಶವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದಂಥ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ಸಮಯದಲ್ಲಿ ಸ್ವಾಮಿ, ನಿನ್ನ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನರು ಸ್ವಾಮಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದ್ಭುತವನ್ನು ಪಡೆದುಕೊಂಡಿದ್ದಾರೆ, ಈಗಲೂ ಪಡೆದುಕೊಳ್ಳುವಂಥವರಾಗಿದ್ದಾರೆ. ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅವರನ್ನು ಮುಟ್ಟು, ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟದ ಪರಿಸ್ಥಿತಿಗಳಲ್ಲಿರುವುದಾದರೆ ಈ ಸಂದೇಶದ ಮೂಲಕವಾಗಿ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಾಳ ಸಂತೋಷ. ಅನೇಕ ದಿವಸಗಳಾದ ಬಳಿಕ ಮತ್ತೊಮ್ಮೆ ಈ ಮಾಧ್ಯಮದ ಮುಂದೆ ಸಂದೇಶವನ್ನು ಕೊಡುವುದಕ್ಕೆ ದೇವರು ನನ್ನನ್ನು ಆರಿಸಿಕೊಂಡದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ, ಹೇಗಿದ್ದೇವೆ ಎಂಬುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ಆದರೆ ದೇವರು ಸ್ಪಷ್ಟವಾಗಿ ಹೇಳುವಂಥವರಾಗಿದ್ದಾರೆ, ನೀವು ಆರಿಸಲ್ಪಟ್ಟಂಥ ಜನಾಂಗವಾಗಿದ್ದೀರಾ. ಎಂಥ ಅದ್ಭುತವಾದಂಥ ಈ ದಿನದಲ್ಲಿ ಸಂದೇಶದಲ್ಲಿ ನೀವು ಆರಿಸಲ್ಪಟ್ಟಂಥ ಜನಾಂಗವಾಗಿದ್ದೀರಾ. ನಾವು ಸಾಮಾನ್ಯವಾಗಿ ಅನೇಕ ವಿಚಾರಗಳಲ್ಲಿ ನಾವು ಬಿದ್ದು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ನಮ್ಮನ್ನು ಮೀಸಲಾದಂಥ ಜನಾಂಗ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಇದಕ್ಕಿಂತ ಮಿಗಿಲಾದ ಸಂತೋಷ ಮತ್ತೊಂದಿಲ್ಲ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ. ಆತನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯೆಹೋವ ಹೀರೆ, ದೇವರು ಒದಗಿಸಿಕೊಡುವ ಆತನಾಗಿದ್ದಾನೆ. ಈ ವಾಕ್ಯವನ್ನು ಗಮನಿಸುವಾಗ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ನಾನು ನಿಮ್ಮನ್ನು ಆರಿಸಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯವು ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಎಂಥ ಅದ್ಭುತವಾದಂಥ ಮಾತು! ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಆದರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆರಿಸಿ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ಆರಿಸಿ ತೆಗೆದುಕೊಂಡಿರುವಂಥ ವಿಚಾರದಲ್ಲಿ ನಾವು ಲೌಕಿಕವಾಗಿ ಉದಾಹರಣೆಯನ್ನು ನಾವು ತಿಳಿದುಕೊಳ್ಳಬೇಕಾದರೆ, ರೈತರು ತಮ್ಮ ವ್ಯವಸಾಯದ ಕಾಲ ಸಮೀಪವಾಗುವಂಥ ಸಮಯದಲ್ಲಿ ಅವರು ಬಿತ್ತನೆಯ ಬೀಜವನ್ನು ಬಿತ್ತುವಂಥ ಸಮಯದಲ್ಲಿ ಬಿತ್ತನೆಯ ಕೆಲವು ಬೀಜಗಳನ್ನು ಮಾತ್ರ ಅವರು ಆರಿಸಲ್ಪಡುವಂಥವರಾಗಿದ್ದಾರೆ, ಅದನ್ನು ಶೇಖರಣೆ ಮಾಡಿ ಇಡುವಂಥವರಾಗಿದ್ದಾರೆ. ಆ ಬೀಜದ ಮಹತ್ವ ಏನಾಗಿರಬೇಕು? ಅದು ಫಲ ಕೊಡುವುದಕ್ಕೆ, ಮೊಳಕೆ ಬರುವುದಕ್ಕೆ ಯೋಗ್ಯವಾಗಿರುವಂಥ, ಫಲದಾಯಕವಾದಂಥ, ಉತ್ತಮವಾದಂಥ, ಬಳಕೆಗೆ ಯೋಗ್ಯವಾದಂಥ ಬೀಜವಾಗಿರಬೇಕು. ಯಾಕೆಂದರೆ ರಾಶಿಯಲ್ಲಿ ಅನೇಕ ಬೀಜಗಳಿರುತ್ತೆ. ಎಲ್ಲವನ್ನು ಬಿತ್ತನೆ ಮಾಡಿದಾಗ ಚೆನ್ನಾಗಿರುವಂಥ ಆ ಬೀಜ ಸರಿಯಾದಂಥ ರೀತಿಯಲ್ಲಿ ಮೊಳಕೆ ಬರುವಂಥದ್ದಾಗಿದೆ. ಚೆನ್ನಾಗಿ ಇಲ್ಲದೇ ಇರುವಂಥ ಟೊಳ್ಳಾಗಿರುವಂಥ ಬೀಜ ಸರಿಯಾಗಿ ಅದರ ಮೊಳಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಕ್ರೈಸ್ತತ್ವದ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಒಂದು ವಿಶೇಷವಾದಂಥ ಜನಾಂಗವನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದರೆ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಜನರು ನಮ್ಮನ್ನು ಗೌರವಿಸುವುದಿಲ್ಲ, ಜನರು ನಮ್ಮನ್ನು ಬೇಡದ ಒಂದು ವಿಚಾರದಲ್ಲಿ ನಮ್ಮನ್ನು ನೋಡುವಂಥವರಾಗಿದ್ದಾರೆ, ನಮ್ಮನ್ನು ಇವರು ಕ್ರೈಸ್ತರು ಎಂಬುದಾಗಿ ನೋಡಿದ ತಕ್ಷಣ ಇವರು ಎಲ್ಲಿಂದಲೋ ಬಂದ ಜನಾಂಗ ಎಂಬುದಾಗಿ ನಮ್ಮನ್ನು
ತಿಳಿದುಕೊಳ್ಳುತ್ತಾರೆ. ಹೀಗೆ ಅನೇಕ ವಿಚಾರದಲ್ಲಿ ಕೆಲವರು ತಪ್ಪು ಕಲ್ಪನೆಗಳನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ದೇವರು ನಮ್ಮನ್ನು ವಿಶೇಷವಾದಂಥ ಜನಾಂಗವನ್ನಾಗಿ ನಮ್ಮನ್ನು ಕರೆದಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ದೇವರ ವಾಕ್ಯವು ಕೂಡ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ ಎಷ್ಟು ಅದ್ಭುತವಾದಂಥ ಮಾತುಗಳನ್ನು ಅಲ್ಲಿ ಪೇತ್ರನು, ಯೇಸು ಸ್ವಾಮಿಯ ಶಿಷ್ಯನಾದಂಥ ಪೇತ್ರನು ಆ ಪತ್ರಿಕೆಯಲ್ಲಿ ಬರೆಯುವಾಗ ಎಂಥ ಅದ್ಭುತವಾದ ಮಾತನ್ನು ಹೇಳುತ್ತಾನೆ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಾ. ಎಷ್ಟು ಅದ್ಭುತವಾಗಿ ನಮ್ಮನ್ನು ವರ್ಣಿಸುವಂಥವನಾಗಿದ್ದಾನೆ. ನೀವು ರಾಜವಂಶಸ್ಥರು, ಮೀಸಲಾದಂಥ ಜನಾಂಗ. ಯಾಕೆಂದರೆ ಕತ್ತಲೆಯೊಳಗಿಂದ ಕರೆದಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥ ನೀವು ಯಾಜಕರು, ರಾಜವಂಶಸ್ಥರು ಎಂಬುದಾಗಿ ಹೇಳುವಾಗ ನಾವಿನ್ನೂ ಕತ್ತಲೆಯಲ್ಲೇ ಇದ್ದುಕೊಂಡು ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನೇ ಮಾಡುತ್ತಾ ಇದ್ದರೆ ದೇವರು ನಮ್ಮನ್ನು ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಮೀಸಲಾದ ಜನಾಂಗವನ್ನಾಗಿ ನಮ್ಮನ್ನು ಕರೆದಿರುವಾಗ ನಾವು ಕ್ರಿಸ್ತನ ಗುಣಲಕ್ಷಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತನಿಗೆ ಯೋಗ್ಯರಾಗಿ ಜೀವಿಸುವಾಗ ನಾವು ರಾಜವಂಶಸ್ಥರು, ಮೀಸಲಾದಂಥ ಜನಾಂಗ ಆಗಿರುವುದಕ್ಕೆ ಸಾಧ್ಯ. ಪ್ರಿಯರೇ, ಒಬ್ಬ ರಾಜನಿಗೆ ಗೌರವ ಸಿಗಬೇಕಾದರೆ ಆತನ ನಡತೆ, ಆತನ ವೈಭವ ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರ ಮಕ್ಕಳಾಗಿ ಕರೆಯಲ್ಪಟ್ಟಿರುವಂಥ ನಾವು ಕೂಡ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿಯೂ ಇದ್ದಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ, ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿರುವ ಪ್ರಕಾರವಾಗಿ ನಾವು ಕೂಡ ಎಲ್ಲ ವಿಷಯದಲ್ಲಿ ನಂಬಿಗಸ್ತರಾಗಿ ಜೀವಿಸುವಾಗ ದೇವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಯೆರೆಮೀಯ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುವಂಥದ್ದು, ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆರಿಸಿಕೊಂಡಿದ್ದೇನೆ. ಅನೇಕ ಸೇವಕರುಗಳು, ಸಭಾಪಾಲಕರುಗಳು ತಮ್ಮದೇ ಆದಂಥ ವೈಯಕ್ತಿಕ ಸಾಕ್ಷಿಯನ್ನು ಅವರು ನೀಡುವಂಥ ಸಮಯದಲ್ಲಿ ಕೆಲವರ ಒಂದು ಅಭಿಪ್ರಾಯ ಭಾವನೆ ಹೇಗಿರುತ್ತೆ ಅಂತಂದರೆ, ನನ್ನನ್ನು ಇವರು ಕರೆದ್ರು, ಅದಕ್ಕೆ ನಾನು ಸೇವೆಗೆ ಬಂದಿದ್ದೇನೆ. ಇವರ ಒತ್ತಡದ ಮೇರೆಗೆ ಇಲ್ಲ ನೀನು ಸೇವೆಗೆ ಹೋಗಲೇಬೇಕೆಂಬುದಾಗಿ ಹೇಳಿದ್ರು, ಅದಕ್ಕೆ ನಾನು ಆ ಒಂದು ಸಂಸ್ಥೆಯಲ್ಲಿ ನನಗೆ ಒಂದು ಒಳ್ಳೆಯ ಸಂಬಳವನ್ನು ಕೊಡ್ತಾರೆ, ನನಗೆ ಅಲ್ಲಿ ಒಂದು ಏನೋ ಗೌರವವಿದೆ, ಹಾಗಾಗಿ ನಾನು ಆ ಗೌರವವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಾನು ಈ ಒಂದು ಸೇವೆಗೋಸ್ಕರವಾಗಿ ನಾನು ಸೇರಿಸಿಕೊಂಡಿದ್ದೇನೆ ಎಂಬುದಾಗಿ, ಆ ಸೇವೆಗೋಸ್ಕರವಾಗಿ ನನ್ನನ್ನು ನಾನು ಒಪ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವುದಿಲ್ಲ, ಅವರು ಹೇಳಿದ್ದರಿಂದ ನಾನು ಸೇರಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು, ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಥವಾ ಅನೇಕ ಕ್ರೈಸ್ತರು ದೇವರ ಆಲಯಕ್ಕೆ, ಚರ್ಚಿಗೆ ಹೋಗಿ ಕೆಲವರು ಹೇಳ್ಬೋದು, ನಮ್ಮ ಪಕ್ಕದ ಮನೆಯವರು ನಮ್ಮನ್ನು ಕರೆದ್ರು, ಅದಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಚರ್ಚಿಗೆ ಬಂದು ಕುಳಿತುಕೊಳ್ಳುವುದರಿಂದ ಜನರು ನಮ್ಮನ್ನು ಗೌರವಿಸುತ್ತಾರೆ, ಅದಕ್ಕೆ ನಾನು ಚರ್ಚಿಗೆ ಬಂದಿದ್ದೇನೆ. ಅಥವಾ ನಮ್ಮ ಪಕ್ಕದ ಮನೆಯವರು ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಅವರು ಒಂದು ಒಳ್ಳೆಯ ಎಲ್ಲ ಮನೋರಂಜನೆಗೆ ವಿಚಾರಗಳಲ್ಲಿ ಅವರು ಸಭೆಗೆ ಹೋಗ್ತಾ ಇದ್ದರು, ಅದಕ್ಕೆ ಅವರಿಗೆ ಸಿಗುವಂಥ ಗೌರವ ನಮಗೂ ಸಿಗಬೇಕೆಂಬುದಾಗಿ ನಾವು ಸಭೆಗೆ ಬಂದಿದ್ದೇವೆ ಎಂಬುದಾಗಿ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಒಂದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ನಾವು ನಮ್ಮದೇ ಆದಂಥ ಸ್ವಂತ ಒಂದು ಅಭಿಪ್ರಾಯವನ್ನು ನಾವು ಹೇಳುವುದಾದರೂ ಕೂಡ ಒಂದು ನಾವು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಇವತ್ತು ಅನೇಕರು ಭಯಭಕ್ತಿ ಉಳ್ಳವರಾಗಿ ಸಭೆಗೆ ಬರುವಂಥವರಾಗಿದ್ದಾರೆ, ಆದರೆ ಅನೇಕರು ತಪ್ಪು ಕಲ್ಪನೆಗಳ ಮೂಲಕವಾಗಿ
ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದರ ಮೂಲಕವಾಗಿ ಅವರು ಏನು ಮಾಡುತ್ತಾರೆ, ನಾನು ಹೀಗೆ ಬಂದಿದ್ದೇನೆ, ಹಾಗೆ ಬಂದಿದ್ದೇನೆ, ಇವರ ಮೂಲಕವಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಬಹುದು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಒಬ್ಬ ವ್ಯಕ್ತಿ ಸಭೆಯಲ್ಲಿ ಆತನು ಯೋಗ್ಯನಾಗಿ ಜೀವಿಸಬೇಕಾದರೆ ದೇವರ ಕೃಪಾಶೀರ್ವಾದವನ್ನು, ಅದ್ಭುತಗಳನ್ನು ಅರ್ಥ ಮಾಡಿಕೊಂಡು ಆತನ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಅವನು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಕೀರ್ತನೆ 119ನೇ ಅಧ್ಯಾಯ 130ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ, ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುತ್ತದೆ ಎಂಬುದಾಗಿ. ಆ ವಾಕ್ಯದ ವಿವರಣೆಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಜ್ಞಾನೋದಯವಾಗಿ ನಾವು ಒಂದು ಸಭೆಯಲ್ಲಿ ಉತ್ತಮ ಸದಸ್ಯರಾಗಿ ಜೀವಿಸುವುದಕ್ಕೆ ಸಾಧ್ಯ. ಕುಟುಂಬದ ಜೀವನವನ್ನು ಅರ್ಥ ಮಾಡಿಕೊಂಡಾಗ ಆ ಕುಟುಂಬವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಸಮಾಜವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಇನ್ನೊಬ್ಬರ ಮಾತನ್ನು ಕೇಳದೆ ನಮಗೆ ಕೊಡಲ್ಪಟ್ಟಂಥ ದೇವರ ಜ್ಞಾನದಲ್ಲಿ ನಾವು ಬೆಳೆಯುವಾಗ ಸಮಾಜದಲ್ಲಿ ನಾವು ಯೋಗ್ಯರಾಗಿ ಜೀವಿಸುವುದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗಿ ಪ್ರಿಯ ದೇವಜನರೇ, ನಾವು ಯೋಗ್ಯರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಹೇಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ಧರ್ಮೋಪದೇಶಕ ಕಾಂಡದಲ್ಲಿ ನಾವು ಆ ವಾಕ್ಯವನ್ನು ಓದುವುದಾದರೆ, ಧರ್ಮೋಪದೇಶಕ ಕಾಂಡ 10ನೇ ಅಧ್ಯಾಯ 15ನೇ ವಚನದಿಂದ ಓದುತ್ತಾ ಬರುವುದಾದರೆ, ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ ಅವರ ಸಂತತಿಯವರಾದಂಥ ನಿಮ್ಮನ್ನೇ ಎಲ್ಲ ಜನಾಂಗಗಳೊಳಗಿಂದ ಆದುಕೊಂಡನು. ಎಲ್ಲ ಜನಾಂಗಗಳಿಂದ ಆತನು ನಿಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ. ನಿಮ್ಮನ್ನು ಮೀಸಲಾದಂಥ ಪ್ರಜೆಗಳು ಎಂಬುದಾಗಿ ಆರಿಸಿಕೊಂಡಿದ್ದಾನೆ. ಹೇಗೆ ಎಂಬುದಾಗಿ ನೋಡುವಾಗ, ಆತನು ನಿಮ್ಮ ಪಿತೃಗಳಿಗೆ ಇಷ್ಟವುಳ್ಳವನಾಗಿರುವುದರಿಂದ ಅವರನ್ನು ಪ್ರೀತಿಸಿದರಿಂದ ನಿಮ್ಮನ್ನು ಕೂಡ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಅದೇ ನಾವು 18ನೇ ವಚನ 17ರಿಂದ ಓದುವಾಗ, ನಿಮ್ಮ ದೇವರಾದ ಯೆಹೋವನು ದೇವಾದಿ ದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ. ನಮ್ಮ ದೇವರು ಭಯಂಕರನಾಗಿದ್ದಾನೆ. ಆತನು ಪರಮದೇವರು, ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ. ಆತನು ದಾಕ್ಷಿಣ್ಯ ನೋಡುವವನಲ್ಲ, ಲಂಚ ತೆಗೆದುಕೊಳ್ಳುವವನಲ್ಲ. ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಪರದೇಶಿಗಳಾದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುವಂಥವನಾಗಿದ್ದಾನೆ. ಎಂಥ ಅದ್ಭುತವಾದಂಥ ಮಾತು! ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥವನಾಗಿದ್ದಾನೆ. ಒಂದು ವೇಳೆ ಅಯ್ಯೋ ನಮಗೆ ಆ ಒಂದು ಕಷ್ಟ ಇದೆ, ಈ ಕಷ್ಟ ಇದೆ, ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ಇನ್ನೂ ಸಮಸ್ಯೆಯಲ್ಲಿದ್ದೇವೆ, ನಾವು ಇನ್ನೂ ಬಡವರಾಗಿದ್ದೇವೆ, ನಾವು ಯಾವುದೇ ಒಂದು ರೀತಿಯಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಬಂದಿಲ್ಲ ಎಂಬುದಾಗಿ ಅನೇಕ ವಿಚಾರಗಳಲ್ಲಿ ನಮ್ಮನ್ನು ನಾವು ಒಂದು ವೇಳೆ ನಿರಾಶೆಯ ಪರಿಸ್ಥಿತಿಯಲ್ಲಿ ನಾವು ಜೀವಿಸುವಾಗ ಕರ್ತನು ಹೇಳುವಂಥವನಾಗಿದ್ದಾನೆ, ನಾನು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥ ದೇವರಾಗಿದ್ದೇನೆ. ನಾನು ಯಾವ ರೀತಿಯಲ್ಲಿ ಇದ್ದೇನೆ ಎಂಬುದಾಗಿ ನೋಡುವಾಗ, ಆತನು ಪರಮದೇವರು, ಪರಾಕ್ರಮಿಯು ಭಯಂಕರನೂ ಆಗಿದ್ದಾನೆ. ಆತನನ್ನು ನಂಬಿದ ಮಕ್ಕಳನ್ನು ಎಂದಿಗೂ ಕೈಬಿಡುವಂಥ ದೇವರಲ್ಲ. ಯಾಕೆಂದರೆ ದಾವಿದನು ಬರೆದ ಕೀರ್ತನೆ 34ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆ ಇಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಆದರೆ ಇವತ್ತು ನಾವು ಮೀಸಲಾದಂಥ ಜನಾಂಗ ಎಂಬುದಾಗಿ ನಮಗೆ ಗೊತ್ತಿದ್ದರೂ ಕೂಡ ನಾವೇನು ಮಾಡ್ತಾ ಇದ್ದೇವೆ, ಬೇಜವಾಬ್ದಾರಿತೆ ಉಳ್ಳವರಾಗಿ ನಾವು ಜೀವಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತು ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದೆ ಹಸಿದಾವು, ಆದರೆ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂಥವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಇವತ್ತು ನಾವು ದೇವರ ಸಮೀಪಕ್ಕೆ ಬರ್ತಾ ಇಲ್ಲ ಪ್ರಿಯರೇ, ದೇವರಿಗೆ ನಮ್ಮ ಜೀವಿತವನ್ನು ಅರ್ಪಿಸುತ್ತಾ ಇಲ್ಲ,
ನಾವು ನಮ್ಮದೇ ಆದಂಥ ಆಲೋಚನೆಯಲ್ಲಿ ಜೀವಿಸುವುದರ ಮೂಲಕವಾಗಿ ಅನೇಕ ಕಷ್ಟಗಳಿಗೆ, ಯಾತನೆಗಳಿಗೆ ಒಳಗಾಗಿ, ಅಯ್ಯೋ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ, ಆ ವ್ಯಕ್ತಿಯನ್ನು ನೋಡಿ ಎಷ್ಟು ಪಾಪವನ್ನು ಮಾಡ್ತಾ ಇದ್ದಾನೆ, ಅವನು ಅನೇಕ ಅಕ್ರಮದಲ್ಲಿ ಇದ್ದಾನೆ, ಅನೈತಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ, ಆತನನ್ನು ದೇವರು ಪ್ರೀತಿಸುತ್ತಾ ಇದ್ದಾನೆ, ನಾವು ಯೋಗ್ಯರಾಗಿ ನಡೆದುಕೊಳ್ತಾ ಇದ್ದೇವೆ, ಆದರೂ ಯಾಕೆ ದೇವರು ನಮ್ಮನ್ನು ಪ್ರೀತಿಸುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಹಾಕಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇಂಥ ಪ್ರಶ್ನೆಗಳು ಉದ್ಭವವಾಗಿರುವುದಾದರೆ ಅದನ್ನು ಬಿಡಿರಿ. ಇವತ್ತು ದೇವರು ನಿಮ್ಮನ್ನು ಮೀಸಲಾದ ಜನಾಂಗವನ್ನಾಗಿ, ಪ್ರಜೆಗಳನ್ನಾಗಿ ಆರಿಸಿಕೊಂಡಿದ್ದಾನೆ. ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ಆತನಾಗಿದ್ದಾನೆ. ನಿಮಗೆ ಕಷ್ಟಗಳಿರುವಾಗ, ಅನೇಕ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಬಂದಾಗ ಯೆಹೋವ ರಾಫ ಆತನೇ ಆರೋಗ್ಯದಾಯಕನಾಗಿದ್ದುಕೊಂಡು ನಿಮ್ಮನ್ನು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇದಕ್ಕಿಂತ ಮಿಗಿಲಾದ ಆಶೀರ್ವಾದ ಮತ್ತೊಂದಿಲ್ಲ. ಪ್ರಿಯ ವೀಕ್ಷಕರೇ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆಂತಂದರೆ ಇವತ್ತು ಜನ ಏನಾಗಿದ್ದಾರೆ ಅಂತಂದರೆ, ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ ನಾವು ನೋಡುವಾಗ 3ನೇ ಅಧ್ಯಾಯದಲ್ಲಿ ಅಲ್ಲಿ ದೇವರ ವಾಕ್ಯ ಎಷ್ಟು ಅದ್ಭುತವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಆ ವಾಕ್ಯವನ್ನು ಓದುವುದಾದರೆ, ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿ ಮಾಡಿದರು. ನೋಡಿ, ದೇವರು ಇಸ್ರಾಯೇಲರಿಗೆ, ಯಹೂದಿಗಳಿಗೆ ಬೆಳಕನ್ನು ಕೊಟ್ಟರೂ ಕೂಡ ಆ ಬೆಳಕನ್ನು ಅವರು ಮುಚ್ಚಿ ಹಾಕಿದರು. ಈಗ ಒಂದು ದೀಪವನ್ನು ಹತ್ತಿಸಿ ಅದನ್ನು ದೀಪ ಸ್ತಂಭದ ಮೇಲೆ ಇಡಬೇಕು ಪ್ರಿಯರೇ. ಅದನ್ನು ಕೊಳಗದೊಳಗೆ ಇಟ್ಟು ಅದನ್ನು ಮುಚ್ಚಿದರೆ ಯಾವ ಪ್ರಯೋಜನಕ್ಕೆ ಆ ಬೆಳಕು ಬರುವುದಿಲ್ಲ ಪ್ರಿಯರೇ. ಇವತ್ತು ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿಯೂ ಕೂಡ ಬೆಳಕನ್ನು ಹತ್ತಿಸಿ ಹೇಗೆ ದೀಪಸ್ತಂಭದ ಮೇಲೆ ಇಡ್ತಾರೆ, ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟಾಗ ನಾವು ಏನು ಮಾಡುತ್ತಾ ಇದ್ದೇವೆ, ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಜನರಲ್ಲಿಯೂ ದೇವರಲ್ಲಿಯೂ ಅಯೋಗ್ಯರಾಗಿ ನಾವು ನಡೀತಾ ಇದ್ದೇವೆ. ಜನರು ನಮ್ಮನ್ನು ಹೀಯಾಳಿಸುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದೇವೆ. ಯಾಕೆ? ನಮ್ಮಲ್ಲಿರುವಂಥ ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳ ಮೂಲಕವಾಗಿ ನಾವು ಜನರ ಮುಂದೆ ನಾವು ಕತ್ತಲೆಯಲ್ಲೇ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ನಾವು ಬೆಳಕಿನವರಂತೆ ನಾವು ನಡೆಯಬೇಕಾಗಿದೆ. ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳು, ಕುಡಿಕತನ, ದುಂದೌತಣ, ಮಾಟ ಮಂತ್ರ, ಹಗೆತನ, ಕಕ್ಷಭೇದ, ಹೊಟ್ಟೆಕಿಚ್ಚು, ಜಾರತ್ವ ಇವುಗಳಿಂದ ಕೂಡಿದವರಾಗಿ ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ಮಾಡಿ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿ ಮಾಡಿದ ಪ್ರಯುಕ್ತವಾಗಿ ಅವರು ಜನರ ಮುಂದೆ ಇವರು ಶ್ರೇಷ್ಠರು ಎಂಬುದಾಗಿ ಕರೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಮ್ಮ ಜೀವಿತ, ನಮ್ಮ ಜೀವನ ಶೈಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ? ಇವತ್ತು ನೀವು ಮೀಸಲಾದಂಥ ಜನಾಂಗವಾಗಿರಬೇಕಾದ್ರೆ ಅಥವಾ ನೀವು ರಾಜವಂಶಸ್ಥರಾಗಬೇಕಾದ್ರೆ ಬೆಳಕಿಗೆ ಅನುಗುಣವಾದಂಥ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಮಾತ್ರ ದೇವರ ಕೃಪಾಶೀರ್ವಾದವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಪ್ರಿಯರೇ. ಯಾಕೆಂದರೆ ಆತ್ಮೀಯ ವರಗಳನ್ನು ಕ್ರಿಸ್ತನ ಮೂಲಕವಾಗಿ ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ನೋಡಿ, ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಹೇಗೆ ಆರಿಸಿಕೊಂಡಿದ್ದಾನೆ? ನಮ್ಮನ್ನು ಮೀಸಲಾದಂಥ ಜನಾಂಗವನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹೇಗೆ ಒಂದು ಫಲವತ್ತಾದಂಥ ಬೀಜವನ್ನು, ಬಿತ್ತನೆಯ ಬೀಜನವನ್ನು
ಒಂದು ಮೀಸಲಾಗಿ ಎತ್ತಿಡ್ತಾರೆ, ಅದೇ ರೀತಿಯಾಗಿ ನಮ್ಮನ್ನು ದೇವರು ಮೀಸಲಾದಂಥ ಜನಾಂಗವನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾಕೆ? ನಾವು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದರೆ ಇವತ್ತಿನ ಸ್ಥಿತಿಗತಿ ಏನಾಗಿದೆ ಅಂತಂದರೆ, ನಾವು ಪರಿಶುದ್ಧತೆಯ ಜೀವನವನ್ನೂ ನಡೆಸ್ತಾ ಇಲ್ಲ, ದೋಷವಿಲ್ಲದವರ ಹಾಗೆ ದೋಷವುಳ್ಳವರಾಗಿಯೇ ನಾವು ಜೀವಿಸ್ತಾ ಇದ್ದೇವೆ. ಯಾಕೆ? ಏನು ಕಾರಣ ಎಂಬುದಾಗಿ ನೋಡುವಾಗ, ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿ ಮಾಡುವುದರಿಂದ, ಕತ್ತಲೆಗೆ ಅನುಗುಣವಾದ ಕಾರ್ಯಗಳಲ್ಲಿ ಅನೇಕ ಜನರು ಅಂದರೆ ಕ್ರೈಸ್ತ ವಿಶ್ವಾಸಿಗಳು ತೊಡಗಿಸಿಕೊಂಡಿರುವುದರಿಂದ ಇವತ್ತು ಅವರು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಕುಟುಂಬದಲ್ಲಿ ಜಗಳ, ಸಭೆಗಳಲ್ಲಿ ಜಗಳ, ಅಕ್ಕಪಕ್ಕದ ಕುಟುಂಬಸ್ಥರಲ್ಲಿ ಜಗಳ, ಅಕ್ಕಪಕ್ಕದ ಕ್ರೈಸ್ತರಲ್ಲೇ ಜಗಳ, ಒಂದೊಂದಡಿ ಜಾಗಕ್ಕೋಸ್ಕರವಾಗಿ ಜಗಳ ಆಡ್ತಾ ಇದ್ದಾರೆ, ಸಭೆಗಳಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಜಗಳವನ್ನು ಆಡ್ತಾ ಇದ್ದಾರೆ, ಅನೇಕ ಮನಸ್ತಾಪಗಳಿದೆ. ಅದರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವರು ನನ್ನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂತಲೇ ನಾನು ಜಗದುತ್ಪತ್ತಿಗಿಂತ ಮೊದಲೇ ಅವರನ್ನು ನಾನು ಕರೆದಿರುವಾಗ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು ಬೆಳಕನ್ನು ಅವರು ಆ ಮಡಿಕೆ ಒಳಗಡೆ ಇಟ್ಟು ಮುಚ್ಚಿಬಿಟ್ಟಿದ್ದಾರೆ ಪ್ರಿಯರೇ. ಇಂಥ ಜೀವಿತ ನಮ್ಮದು ಆಗಬಾರ್ದು. ಇವತ್ತು ನಾವು ಬೆಳಕಿಗೆ ಅನುಗುಣವಾದ ಕಾರ್ಯಗಳಲ್ಲಿ ತೊಡಗಿದಾಗ ದೇವರ ಕೃಪಾಶೀರ್ವಾದ ಬರುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ದೇವರು ಕರೆದಿರುವಂಥದ್ದು ನಮ್ಮನ್ನು ಫಲ ಕೊಡುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನಾವು ನೋಡುವಾಗ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ಮೂಲ ಉದ್ದೇಶ ನೀವು ಬಹಳ ಫಲವನ್ನು ಕೊಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಬಹಳವಾಗಿ ಫಲವನ್ನು ಕೊಡಬೇಕಾದ್ರೆ ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನು ಫಲ ಕೊಡಲಿಕ್ಕೆ ಸಾಧ್ಯ. ಇವತ್ತು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ಯಾಕೆ ನೆಲೆಗೊಂಡಬೇಕಾಗಿದೆ? ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ನಮ್ಮನ್ನು ಜನರು ಆರಿಸಿಕೊಂಡಿಲ್ಲ ಪ್ರಿಯರೇ, ಅಥವಾ ಈ ಲೋಕದ ಯಾವುದೇ ಒಂದು ಅಧಿಪತಿ ನಮ್ಮನ್ನು ಆರಿಸಿಕೊಂಡಿಲ್ಲ. ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಕ್ರಿಸ್ತನ ಐಕ್ಯತೆಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 21ರಲ್ಲಿ, ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮಲ್ಲಿರುವಂಥ ಗರ್ವ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರುವುದಕ್ಕೆ ಆಗ್ತಾ ಇಲ್ಲ. ಅಂಥ ಗರ್ವವನ್ನು, ಅಹಂಕಾರವನ್ನು, ಅಂಥ ಅನೇಕ ಪಾಪದ ಎಲ್ಲ ಜೀವಿತವನ್ನು ಬಿಟ್ಟು ಕ್ರಿಸ್ತನಿಗೆ ಯೋಗ್ಯರಾಗಿ ಜೀವಿಸುವಾಗ ಬೆಳಕಿಗೆ ಅನುಗುಣವಾದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗಿದೆ. ಯಾಕೆಂದರೆ ಪ್ರಕಟಣೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ನಾನು ಒಪ್ಪಿಕೊಳ್ಳುತ್ತೇನೆ. ಯಾವಾಗ ನಮ್ಮಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಈತನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೇಗೆ ಎಂಬುದಾಗಿ ನೋಡುವ, ಅವನು ನನ್ನವನು, ನನ್ನ ತಂದೆಯ ಮುಂದೆಯೂ ಸಕಲ ದೇವದೂತರ ಮುಂದೆಯೂ ನಾನು ಇವರ ವಿಷಯದಲ್ಲಿ ಒಪ್ಪಿಕೊಳ್ಳುವನು ಎಂಬುದಾಗಿ ದೇವರು ಹೇಳಿರುವಾಗ, ಪ್ರಿಯ ದೇವಜನರೇ, ನಾವು ಆರಿಸಲ್ಪಟ್ಟಂಥ ಜನಾಂಗವಾಗಿದ್ದೇವೆ. ಆರಿಸಲ್ಪಟ್ಟಂಥ ಜನಾಂಗವಾಗಿರುವ ನಾವು ಕ್ರಿಸ್ತನಿಗೆ ಯೋಗ್ಯರಾಗಿ ನಾವು ಜೀವಿಸುವಾಗ ದೇವರ ಕೃಪಾಶೀರ್ವಾದವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಹೀಗಾಗುವಾಗೆ ದೇವರು ತಾನೇ ತನ್ನ ಆತ್ಮನ ಬಲದಿಂದ ನಮ್ಮನ್ನು ಕಾಪಾಡಿ ಬಲಪಡಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ನಿನ್ನ ಆತ್ಮಿಕವಾದಂಥ ಜೀವಿತದಲ್ಲಿ ಅವರನ್ನು ಎಲ್ಲ ವಿಷಯದಲ್ಲಿ ಬಿಡುಗಡೆಗೊಳಿಸು ಸ್ವಾಮಿ. ಅವರಿಗೆ ಸಮಾಧಾನ, ಶಾಂತಿಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿದ್ದ ಪಕ್ಷದಲ್ಲಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.